ತುಂಬ ಸಂಸಾರ ತುಂಬ ಖುಷಿ ಚೆನ್ನಾಗಿತ್ತು ನಮ್ಗಳ್ದು ಅವಾಗ. ಆಮೇಲೆ ಸಡನ್ನಾಗಿ ನಮ್ಮ ಅತ್ತೆಗೆ ಸ್ವಲ್ಪ ಚೆಸ್ಟ್ ಪೇನ್ ಎಲ್ಲ ಬರೋಕ್ಕೆ ಶುರುವಾಯಿತು. ತಾಯಿಯ ಅಗಲಿಕೆ ಚಿಕ್ಕಣ್ಣವ್ರಿಗೆ ಕಾಡಕ್ಕೆ ಸ್ಟಾರ್ಟ್ ಆಯ್ತಾ? ಹೌದು, ಸ್ವಲ್ಪ ತುಂಬ ಜನ ತುಂಬ ದಿವಸ ಬೇಜಾರಲ್ಲಿದ್ದರು, ಇದ್ದಿದ್ರು. ಅವರು ನಾವು ಫ್ರೆಂಡ್ಸ್ಗಳ ಹತ್ರ ಹೇಳ್ಸಿದ್ವಿ, ಅಪ್ಪ ಏನಾದರೂ ಇನ್ನೊಂದು ಮದುವೆ ಮಾಡ್ಕೊತಾರೆ, ಕೇಳಿ ನೋಡ್ರು, ಮದುವೆ ಮಾಡೋಣ, ಸುಮ್ಮನೆ ಅವ್ರು ನೋவோದು ಬೇಡ ಅಂತ ಅಂದ್ಕೊಂಡು. ಆಮೇಲೆ ತಿರ್ಗಿ ಇಲ್ಲ ಮಗಳಿದ್ದಂಗೆ ಸೊಸೆ ಇದ್ದಾಳೆ, ನಾನು ಮಗ ಎಷ್ಟು ಎದೆ ಮರ್ತಕ್ಕೆ ಬೆಳೆದಿರೋ ಮಗ ಇದ್ದಾನೆ, ಇವಾಗ ಮದುವೆ ಮಾಡ್ಕೊಳ್ಳೋದು ಏನು ಚೆನ್ನಾಗಿರುತ್ತೆ, ನಾನು ಮಾಡ್ಕೊಳ್ಳಲ್ಲ, ನನ್ನ ಮಗನ ಚೆನ್ನಾಗಿದೆ ಅಂದ್ಬಿಟ್ಟು ನಮ್ಮ ಮಾವನಂತೂ ಅಷ್ಟೇ ಚೆನ್ನಾಗಿ ನೋಡ್ಕೊತಿದ್ವಿ ಅಂದರೆ ಜೊತೆಗೆ ನಾವೆಲ್ಲ ಒಂದು ಫಿಲಮ್ಗೆ ಹೋದ್ರು ನಮ್ಮ ಮಾವನ ಕರ್ಕೊಂಡು ಹೋಗ್ತಿದ್ವಿ. ನಮ್ಮ ನೆಂಟರು ಇಷ್ಟರು ಮತ್ತು ನಮ್ಮ ಬಂಧು ಬಳಗದವ್ರು ಎಲ್ಲರೂ ಫಿಲ್ಮ್ ಆಕ್ಟ್ರು, ಅವ್ರ ಮನೆಯವರು, ಚಿಕ್ಕಣ್ಣವ್ರ ಮಿಸ್ಸಸ್ ಇವರು ನಾವು ಕಮಲಮ್ಮನ್ನ ಅವ್ರು ಕೊಟ್ಟಿದ್ದೀವಿ ಅನ್ನೋದು ಅವ್ರಿಗೊಂದು ಅಷ್ಟೇ ದೊಡ್ಡ ಖುಷಿ ಇರ್ತಿತ್ತು. ಜಾಸ್ತಿ ಇನ್ಸ್ಪೆಕ್ಟರ್ ಪಾತ್ರ ಜಾಸ್ತಿ ಮಾಡ್ತಿರಲ್ಲ, ಹೈಟ್ ಜಾಸ್ತಿ ಅವ್ರಿಗೆ ಜನಗಳ ಕಣ್ಣಿಗೆ ಕಾಣಿಸ್ಕೊಳ್ಳೋದು, ಹಂಗಾಗಿ ಇದು ಮಾಡೋರು. ಅವಾಗ ನಮ್ಗೆ ಒಂಥರ ಖುಷಿ ಇತ್ತು, ನಾವು ಒಂದು ಫಿಲ್ಮ್ ಆಕ್ಟ್ರು, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಂತಂದರೆ ಒಂದು ಇದಿರ್ತಿತ್ತು. ನಿಮಗೆ ಎಷ್ಟು ವಯಸ್ಸಮ್ಮ ನೀವು ಮದುವೆ ಆಗ್ಬೇಕು? ನನ್ಗೆ ಅವಾಗ 18 ವರ್ಷ. 18 ವರ್ಷ ಅಂದ್ರೆ ಅವಾಗ ಇನ್ನು ಅವ್ರಿಗೆ 25 ವರ್ಷ. ಅವ್ರಿಗೆ ಟೀನ್ಸ್ ಅಂತ ಏನ್ ಹೇಳ್ತೀವಿ, ಟೀನೇಜ್ ಅಂತ ಹೇಳ್ತೀವಿ, ಆ ಏಜು. ಆ ಟೈಮ್ನಲ್ಲಿ ನಮ್ಮ ಚಿಕ್ಕಣ್ಣವ್ರನ್ನ ಮೊಟ್ಟ ಮೊದಲನೇ ಬಾರಿ ನೀವು ನೋಡಿದಾಗ ಆ ಹೈಟು, ಆ ಪರ್ಸನಾಲಿಟಿ ಏನ್ ಅನ್ನಿಸ್ತು ಅವ್ರು ನೋಡ್ತಾರೆ? ಅವಾಗ ಅವ್ರನ್ನ ನೋಡಿದಾಗ ನನಗೆ ಶ್ರೀನಾಥ್ ನೆನಪು ಬಂತು. ನನಗೆ ಶ್ರೀನಾಥ್ ಇದ್ದಂಗಿದ್ರಲ್ವಾ, ಅವಾಗ ಅವರು ಅಂದರು. ಆಮೇಲೆ ಅವಾಗೆಲ್ಲ ಏನು ನೋಡಿದಾಗ ದೊಡ್ಡವ್ರಿಗೆ ಚಿಕ್ಕವ್ರಿಗೆಲ್ಲ ಮಾತಾಡೋದು ಅದೆಲ್ಲ ಏನು ಇದೆಲ್ಲ ಇರಲಿಲ್ಲ. ಆಮೇಲೆ ತಿರ್ಗಿ ಹೇಳಿ ಕಳಿಸಿದ್ರು. ಆಮೇಲೆ ಅವರೆಲ್ಲ ಹೇಳಿದ್ರು, ನಿಮ್ಮ ಮನೆಗಾದರೆ ಹೆಣ್ಮಗು ಸೂಟ್ ಆಗುತ್ತೆ, ನಿನಗೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ಹಳ್ಳಿನಲ್ಲಿ ಒಳ್ಳೆ ಭಯಭಕ್ತಿಯಿಂದ ಬೆಳೆಸಿರೋ ಫ್ಯಾಮಿಲಿ ಸಂಸಾರ ಅದು ಮಾಡ್ಕೊಳ್ಳಿ ಅಂತಂದಾಗ ಅವಾಗ ನನಗೆ ಒಪ್ಪಿಗೆನ ಕೇಳು ಅಂತ ಹೇಳಿ ಕಳಿಸಿದ್ರು ಅವರು. ಸರಿ ನನಗೆ ಒಪ್ಪಿಗೆ ಅಂತ ಹೇಳಿದ್ವಿ. ಅವರು ನನಗೆ ಒಪ್ಪಿಗೆನ ಅಂತ ಸರಿ ಒಪ್ಪಿಗೆ ಅಂತ ಅಂದರು ಅಷ್ಟೇ. ಆ ಎಂಗೇಜ್ಮೆಂಟಲ್ಲೂ ಕೂಡ ನಮ್ಮಗಳಿಗೆ ಯಾರಿಗೂ ಮಾತಾಡ್ಸೋಕ್ಕೆ ಮಾಡೋಕ್ಕೆ ಬಿಟ್ಟಿಲ್ಲ. ದೊಡ್ಡವ್ರು ಕುಣಿಸಿದ್ರು, ಎಂಗೇಜ್ಮೆಂಟ್ ಮಾಡಿದ್ರು, ದೊಡ್ಡವ್ರು ಹಿರಿಯವ್ರು ತಾಂಬೂಲ ಬದಲಾಯಿಸ್ಕೊಂಡ್ರು, ಅಷ್ಟು ಬಿಟ್ಟರೆ ತಿರ್ಗಿ ಇನ್ನೇನಿಲ್ಲ ನಮ್ಮದು. ಮದುವೆ 28 ಮೇ 17 ಮನೆ ಹತ್ರನೇ ಮದುವೆ ಮಾಡಿದ್ರು. ಮದುವೆ ಆಯ್ತು. ಮದುವೆ ಆದ್ಮೇಲೆ ಒಂದು ತುಂಬ ಸಂಸಾರದಿಂದ ಇನ್ನೊಂದು ತುಂಬ ಸಂಸಾರಕ್ಕೆ ಬಂದ್ರಿ. ಇಲ್ಲಿ ಒಂದು ಚಿಕ್ಕಣ್ಣವರ ಶ್ರೀಮತಿ ಆಗೋದಲ್ದೆ ಮನೆಯ ಹಿರಿ ಸೊಸೆ ಆಗಿರೋ ಜವಾಬ್ದಾರಿ. ಸೊ ಮದುವೆ ಆಗಿ ಬಂದ ತಕ್ಷಣ ಆ ಜೀವನ ಹೇಗಿತ್ತು, ಅದ್ರ ಬಗ್ಗೆ ಏನಾದ್ರು? ಅದು ಅವಾಗ ನಮ್ಮ ಮನೆಗೆ ಇದ್ರು. ಅವಾಗ ಎಲ್ಲ ಸ್ವಲ್ಪ ನಮ್ಗಳಿಗೂ ಅವಾಗೆಲ್ಲ ಏನು ನಮ್ಮನೆಲ್ಲೂ ಹೊರಗಡೆ ಕಳಿಸ್ತಾ ಇರಲಿಲ್ಲ. ಅವಾಗ ಮನೆ ಸೊಸೆ ಅಂತ ಮನೆಗೆ ಕರ್ಕೊಂಡು ಬಂದಮೇಲೆ ಅವ್ರಿಗೆ ಹೆಣ್ಮಕ್ಳು ಇರಲಿಲ್ವಲ್ಲ, ಹೆಣ್ಮಗು ಥರನೇ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅತ್ತೆ ಸೊಸೆ ಬಾಂಧವ್ಯನೂ ಚೆನ್ನಾಗಿತ್ತು, ಎಲ್ಲ ಇತ್ತು. ಮೈದಂದಿರು ಅಷ್ಟೇ, ಅದಕ್ಕೆ ಅಂದ್ಕೊಂಡು ತುಂಬ ಚೆನ್ನಾಗಿ ನನ್ನನ್ನು ಚೆನ್ನಾಗಿ ಇದು ಮಾಡೋರು, ಚೆನ್ನಾಗಿತ್ತು. ತುಂಬ ಸಂಸಾರ ತುಂಬ ಖುಷಿ ಚೆನ್ನಾಗಿತ್ತು ನಮ್ಗಳ್ದು ಅವಾಗ. ಆಮೇಲೆ ಸಡನ್ನಾಗಿ ನಮ್ಮ ಅತ್ತೆಗೆ ಸ್ವಲ್ಪ ಚೆಸ್ಟ್ ಪೇನ್ ಎಲ್ಲ ಬರೋಕ್ಕೆ ಶುರುವಾಯಿತು. ನಮ್ಮ ಅತ್ತೆಯವ್ರ ತಾಯಿನೂ ಇದ್ದರು, ನಮ್ಮ ಅಜ್ಜಿನೂ ಇದ್ದರು. ಯಾವಾಗ ಅವ್ರಿಗೆ ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತ ಬ್ಯಾಪ್ಟಿಸ್ಟಲ್ಲಿ ತೋರಿಸ್ತಾಯಿದ್ರು. ಅವಾಗೆಲ್ಲ ಇಷ್ಟೊಂದು ಟೆಕ್ನಾಲಜಿ ಏನು ಮುಂದಿರಲಿಲ್ಲ. ನೋಡೋರು ಈ ಥರ ಹಿಂಗಾಗಿದೆ, ಮತ್ತು ಅವ್ರಿಗೆ ಉಪ್ಪು ತಿನ್ನಬಾರ್ದು, ಇದೆಲ್ಲ ತಿನ್ನಬಾರ್ದು ಅಂತ ಸ್ವಲ್ಪ ಸ್ಟಿಕ್ ಮಾಡೋರು ಡಾಕ್ಟ್ರು. ಅವಾಗ ಉಪ್ಪೆಲ್ಲ ಕಡಿಮೆ ಹಾಕ್ಕೊಟ್ಟಾಗ ಸ್ವಲ್ಪ ಈ ಥರ ಉಪ್ಪೆಲ್ಲ ಸಪ್ಪೆ ಮಾಡ್ತೀಯಮ್ಮ, ಹಿಂಗೆ ಮಾಡ್ತೀಯ, ನಾನು ತಿನ್ನಬಾರ್ದು ಅಂತ ಮಾಡ್ತೀಯ ನೀನು, ಹಾಗೆ ಹೀಗೆ ಅಂತ ಅನ್ನೋರು. ಪಥ್ಯ ಮಾಡ್ತಿದ್ದೆ, ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ನೀನು ಈ ಥರ ಹೆಂಗೆ ಮಾಡ್ತಿದ್ದೀಯಾ, ನನಗೆ ಉಪ್ಪು ಹಾಕ್ಬೇಡ ಅಂತ ಹೇಳಿದ್ರು, ಉಪ್ಪು ಕಡಿಮೆ ಹಾಕ್ಬಿಡ್ತೀಯ, ಹಂಗೆ ಹಿಂಗೆ ಅಂತ ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋರು. ಆಮೇಲೆ ತಿರ್ಗಿ ನಮ್ಮ ಅಜ್ಜಿ ಹತ್ರ, ನಮ್ಮ ಅತ್ತೆ ಅವ್ರ ತಾಯಿ ಹತ್ರ ಹೇಳಿಸ್ದೆ, ಡಾಕ್ಟ್ರ್ ಈ ಥರ ಹೇಳಿದ್ದಾರೆ, ಅವ್ರಿಗೆ ಈ ಥರ ತಿನ್ನಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಕ್ಕೆ ಅವಾಗ ಹೇಳಿದ್ದು ಸ್ವಲ್ಪ ಹಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋರು, ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋರು, ಸ್ವಲ್ಪ ಇದು ಮಾಡೋರು, ಹಂಗೆಲ್ಲ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ರು. ಆಮೇಲೆ ಹಾರ್ಟ್ ಆಪ್ರೇಷನ್ ಮಾಡೋಣ ಅಂತೇಳಿ ಅವ್ರ ತಮ್ಮ ಒಂದು ಇದರಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋರು. ಆವಾಗ ಜಯದೇವ ಬಂದು ಅಲ್ಲೇ ಇತ್ತು ಹಾಸ್ಪಿಟ್ಲಲ್ಲೇ, ಅಲ್ಲೇ ಮೊದಲು ಮಾಡಿರಲಿಲ್ಲ. ಆವಾಗ ಅಲ್ಲೇ ಆಪ್ರೇಷನ್ ಮಾಡಿದ್ರು. ಆಪ್ರೇಷನ್ ಮಾಡಿದ್ಮೇಲೆ ಆಪ್ರೇಷನ್ ಸಕ್ಸಸ್ ಆಗಲಿಲ್ಲ. ಆಪ್ರೇಷನ್ ಸಕ್ಸಸ್ ಆಗದಲ್ಲ ಅದನ್ನೇ ಮಾಡಿದ್ರು. ಮತ್ತು ಒಂದು ದಿವಸ ಐಸಿಯುನಲ್ಲಿಟ್ಟರು, ನಾಳೆ ಬೆಳಗ್ಗೆ ತೀರ್ಕೊಂಬಿಟ್ರು. ಅವರು ಸಂಡೇ ತೀರ್ಕೊಂಡ್ರು. ಶನಿವಾರ ಸೀರಿಯಸ್ ಆದರು, ಸಂಡೇ ತೀರ್ಕೊಂಬಿಟ್ರು. ಅದೇ ನೀವು ಹೇಳಿದ್ರೆ ಕಾಮನಬಿಲ್ಲು ಶೂಟಿಂಗಲ್ಲಿ ಇದ್ದಾಗ 83ರಲ್ಲಿ ನಮ್ಮ ಮತ್ತೆ ತೀರ್ಕೊಂಡ್ರು. ಮಾವನವರು ಅವ್ರು 93ರಲ್ಲಿ ತೀರ್ಕೊಂಡ್ರು. 10 ವರ್ಷ ಡಿಫ್ರೆನ್ಸ್. ಚಿಕ್ಕಣ್ಣವರು ಅಮ್ಮನ ಮಗ ಆಗಿದ್ರಂತ, ಅಪ್ಪನ ಮಗ ಆಗಿದ್ರಂತ? ಇಬ್ಬರಿಗೂ ಫೇವ್ರೇಟೆ. ಯಾಕೆಂದರೆ ಅವರು ಹೆಗ್ಲು ಕೊಟ್ರಲ್ವಾ ಜೀವನ ಮಾಡೋಕ್ಕೆ, ಮಗಳ ದುಡಿತಾ ಇದ್ರು. 3 ಜನ ಮಕ್ಕಳನ್ನ ಸಾಕಬೇಕು ಅಂತಂದರೆ ಜೊತೆಗೆ ಸಾಥ್ ಕೊಡೋರು, ಮತ್ತು ಇದು ಮಾಡೋರು. ಅವಾಗೆಲ್ಲ ಅವ್ರು ಜಾಸ್ತಿ ಫೇವ್ರೇಟು ಅಂದರೆ ಸ್ವಲ್ಪ ಅಪ್ಪನ ಮಗನೇ. ತುಂಬ ಇಷ್ಟ ಮಗ. ತುಂಬ ಇಬ್ಬರು ಹೆಣ್ಮಕ್ಳು ಬೇರೆ ತೀರ್ಕೊಂಬಿಟ್ರಲ್ಲ, ಹಂಗಾಗಿ ಮಗನ ಕಂಡ್ರೆ ಮೊದಲನೇ ಮಗ, ಹಿರಿ ಮಗ, ಜವಾಬ್ದಾರಿ ಜಾಸ್ತಿ ನಮ್ಮ ಮಗನಿಗೆ ಅಂತ ಅಂದ್ಬಿಟ್ಟು ಆವಾಗ ಎತ್ಕೊಂಡ್ರು.
ಆವಾಗೂ ನಮ್ಮ ಅತ್ತೆ ತೀರ್ಕೊಂಡ್ಮೇಲೂ ಭಾರಿ ಪ್ರೀತಿ ನನ್ನ ಸೊಸೆ ಕಂಡ್ರೆ ನಮ್ಮ ಅವನಿಗೆ ಮಗಳು ಹೆಣ್ಮಕ್ಳಿಲ್ಲ ಅನ್ನೋದೊಂದು ಇದನ್ನ ನೀಗಿಸಿದ್ರು ನಮ್ಮ ಸೊಸೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಇದು ಮಾಡೋರು ನಮಗೆ. ಬಟ್ ಚಿಕ್ಕಣ್ಣವರು ಪಿಕ್ಚರ್ಗಳಲ್ಲಿ ಮಾಡಿರೋದನ್ನ ನೋಡಿದ್ರು ಅಮ್ಮ, ನೋಡಿದ್ರು. ಎಷ್ಟು ಖುಷಿ ಇತ್ತಮ್ಮ ಅವ್ರಿಗೆ? ಅವ್ರಿಗೆ ಖುಷಿ ಇತ್ತು, ಎಲ್ಲರ ಹತ್ರ ಹೇಳ್ಕೊಳ್ಳೋರು. ನಮ್ಮ ಮಗ ಫಿಲಮಲ್ಲಿ ಮಾಡ್ತಾ ಇದ್ದಾನೆ, ಡ್ರಾಮಾ ಆರ್ಟಿಸ್ಟ್ ಅವನು, ಫಿಲ್ಮ್ ಫಸ್ಟು ಡ್ರಾಮಾ ಮಾಡಿದ್ದವ್ರು ತುಂಬ ಖುಷಿ ಇತ್ತು. ಡ್ರಾಮಾಗಳೇನೋ ಮಾಡೋಕ್ಕೋದ್ರೆ ಎಲ್ಲರೂ ನೋಡಿ ಫಸ್ಟ್ ಅವ್ರು ಹೋಗ್ತಾಯಿದ್ರು ನಮ್ಮ ಅತ್ತೆ ಹೋಗ್ಬಿಟ್ಟು ನೋಡ್ಕೊಂಬಂದು ಹೇಳೋರು, ಕುತ್ಕೊಂಡು ಮಾತಾಡೋರು ಅವ್ರು ಗಂಡ ಹೆಂಡ್ತಿಬ್ರು. ನನ್ನ ಮಗ ಇಷ್ಟು ಮಾತ್ರ ಬೆಳೆದಿದ್ದಾನೆ, ಚೆನ್ನಾಗಿದ್ದಾನೆ, ನೋಡೋಕೆ ಒಳ್ಳೆ ಹೈಟು ವೆಯ್ಟು ಚೆನ್ನಾಗಿದ್ದಾನೆ, ಒಳ್ಳೆ ರಾಜ್ಕುಮಾರ್ ಇದ್ದಂಗಿದ್ದಾನೆ, ಅವ್ರ ಹೇರ್ ಸ್ಟೈಲ್ ಅವ್ರಿಗೆ ಇಷ್ಟ, ನಮ್ಮ ಅತ್ತೆಗೂ ನಮ್ಮ ಅವನಿಗೂ ತುಂಬ ಚೆನ್ನಾಗಿದ್ದಾನೆ ಅಂತ ಅಂದ್ಬಿಟ್ಟು ತುಂಬ ಖುಷಿ ಪಡೋರು. ತಾಯಿಯ ಅಗಲಿಕೆ ಚಿಕ್ಕಣ್ಣವ್ರಿಗೆ ಕಾಡಕ್ಕೆ ಸ್ಟಾರ್ಟ್ ಆಯ್ತಾ? ಹೌದು, ಸ್ವಲ್ಪ ತುಂಬ ದಿವಸ ಬೇಜಾರಲ್ಲಿದ್ದರು, ಇದ್ದಿದ್ರು. ಆಮೇಲೆ ತಿರುಗು ಈ ಥರ ಹಿಂಗಾಯ್ತಲ್ಲ ಅಂತಂದ್ಬಿಟ್ಟು ತುಂಬ ನೋವ್ಕೊಳ್ಳೋರು. ಆಮೇಲೆ ನೋವುಗಳು ಮಾಡ್ಕೊಂಡಿದ್ರೆ ಇನ್ನೂ ಚಿಕ್ಕ ಮಕ್ಕಳಿದ್ದಾರಲ್ವ, ಇನ್ನೂ ಇಬ್ಬರು ತಮ್ಮಂದಿರಿದ್ದಾರಲ್ವ, ಮತ್ತು ಅವನಿಗೂ ನಾವು ಯಾರೋ ಅವರು ಹೆಡ್ ವಾಚ್ಮೆನ್ ಕೆಲಸ ಮಾಡ್ತಾಯಿದ್ರು. ಅವರು ನಾವು ಫ್ರೆಂಡ್ಸ್ಗಳ ಹತ್ರ ಹೇಳ್ಸಿದ್ವಿ, ಅಪ್ಪ ಏನಾದರೂ ಇನ್ನೊಂದು ಮದುವೆ ಮಾಡ್ಕೊತಾರೆ, ಕೇಳಿ ನೋಡ್ರು, ಮದುವೆ ಮಾಡೋಣ, ಸುಮ್ಮನೆ ಅವ್ರು ನೋವೋದು ಬೇಡ ಅಂತ ಅಂದ್ಕೊಂಡು. ಆಮೇಲೆ ತಿರ್ಗಿ ಇಲ್ಲ ಮಗಳಿದ್ದಂಗೆ ಸೊಸೆ ಇದ್ದಾಳೆ, ನಾನು ಮಗ ಎಷ್ಟು ಎದೆ ಮರ್ತಿಗೆ ಬೆಳೆದಿರೋ ಮಗ ಇದ್ದಾನೆ, ಇವಾಗ ಮದುವೆ ಮಾಡ್ಕೊಳ್ಳೋದು ಏನು ಚೆನ್ನಾಗಿರುತ್ತೆ, ನಾನು ಮಾಡ್ಕೊಳ್ಳಲ್ಲ, ನನ್ನ ಮಗನೇ ಚೆನ್ನಾಗಿದ್ದವ್ರು ಅಂದ್ಬಿಟ್ಟು ನಮ್ಮ ಮಾವನಂತೂ ಅಷ್ಟೇ ಚೆನ್ನಾಗಿ ನೋಡ್ಕೊತಿದ್ವಿ ಅಂದರೆ ಜೊತೆಗೆ ನಾವೆಲ್ಲ ಅವ್ನು ಫಿಲಮ್ಗೆ ಹೋದ್ರು ನಮ್ಮ ಮಾವನ ಕರ್ಕೊಂಡು ಹೋಗ್ತಿದ್ವಿ. ಅವ್ರು ನಮ್ಮ ಅತ್ತೆ ನಮ್ಮ ಮಾವ ಅಷ್ಟು ಚೆನ್ನಾಗಿದ್ರು ಅಂದರೆ ಒಬ್ಬರನ್ನ ಬಿಟ್ಟು ಒಬ್ರು ಇರ್ತಿರ್ಲಿಲ್ಲ. ಸಿನಿಮಾಗೆ ಹೋಗ್ಬೇಕಂದ್ರೂ ಇಬ್ಬರು ಜೊತೆಯಲ್ಲೇ ಸಿನಿಮಾಗೆ ಹೋಗೋರು, ಜೊತೆಯಲ್ಲೇ ಬರೋರು, ಜೊತೆಯಲ್ಲೇ ಇರೋರು, ಅಷ್ಟು ಚೆನ್ನಾಗಿದ್ರಲ್ವ. ಅವಾಗ ನಮ್ಮ ಮಾವೊಂದು ಒಂಟಿತನ ಆಗ್ಬಿಡ್ತದೆ ಅಂದ್ಬಿಟ್ಟು ಅವಾಗ ನಮ್ಮ ಮಕ್ಕಳು ಇಬ್ಬರು, ನಮ್ಮ ರಾಜೇಶ್ ಲತಾ ಇಬ್ಬರು ಹುಟ್ಟಿದ್ರು. ನಮ್ಮ ಅತ್ತೆ ತೀರ್ಕೊಂಡಾಗ ನಮ್ಮ ರಾಜೇಶ್ 1.5 ವರ್ಷ. ಆವಾಗ ಮಕ್ಕಳನ್ನ ಇದು ಮಾಡ್ಕೊಂಡು ಮೊಮ್ಮಕ್ಕಳಿದ್ದಾರೆ, ಇವಾಗ ಮದುವೆ ಮಾಡ್ಕೊಂಡ್ರೆ ಏನು ಅಂದ್ಕೋತಾರೆ ಅಂದ್ಬಿಟ್ಟು ಅವಾಗ ಬೇಡ ಅಂತ ಅಂದ್ಬಿಟ್ರು. ಆವಾಗ ನಾವು ನಮ್ಮ ಮಾವನಂತೂ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ವಿ, ಚೆನ್ನಾಗಿದ್ರು, ಚೆನ್ನಾಗಿ ಹೊಂದ್ಕೊಂಡು ನಮ್ಮ ಜೊತೆ ಎಲ್ಲನ ಹೊರಗಡೆ ನಮ್ಮ ತಾಯಿ ಮನೆ ಊರಿಗೆ ಹೋಗ್ಬೇಕಾದ್ರೂ ನಮ್ಮ ಮಾವನ ಕರ್ಕೊಂಡು ಹೋಗ್ತಿದ್ವಿ. ಅವಾಗ ಅಷ್ಟು ಸ್ವಲ್ಪ ವೀಕ್ ಆಗಿದ್ರು, ಆಮೇಲೆ ಸರಿ ಹೋದ್ರು, ಮಕ್ಕಳನ್ನೆಲ್ಲ ನೋಡ್ಕೊಂಡು. ಯಾವಾಗ ಮಾವನವ್ರ ಕಾಲ್ವಾಗಿದ್ಮ? ಅವರು 93ನಲ್ಲಿ ತೀರ್ಕೊಂಡಿದ್ದು ಅವರು, ಡಿಸೆಂಬರ್. ಅವ್ರಿಗೇನಾಗಿತ್ತು? ಅವರು ರಿಟೈರ್ಡ್ ಆದಮೇಲೆ ಏನಾಯಿತು, BP ಜಾಸ್ತಿ ಆಗ್ಬಿಟ್ಟು ಸ್ಟ್ರೋಕ್ ಆಗ್ಬಿಡ್ತು ಅವ್ರಿಗೆ. ಅವಾಗೆಲ್ಲ BP ಐತೆ ಇಲ್ಲ ಏನು ಅಂತ ಗೊತ್ತಾಗಲಿಲ್ಲ ನಮ್ಗಳಿಗೆ. ಆವಾಗ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಮೇಲೆ ಸ್ಟ್ರೋಕ್ ಆಗಿ ಚೆನ್ನಾಗಿದ್ರು. ಮತ್ತು ನಾವು ಅವ್ರಿಗೆ ನಾಟಿ ಔಷಧಿ ಅದೆಲ್ಲ ಕೊಡಿಸಿದ್ವಿ, ಎಲ್ಲ ಮಾಡಿದ್ವಿ. ಹಾಗಾಗಿ ಅವ್ರಿಗೆ ಮತ್ತು ಏನೋ ನಾಟಿ ಔಷಧಿನಲ್ಲಿ ಅದೇನೋ ಪಾರಿವಾಳ ಎಲ್ಲ ತೊಗೊಂಬಂದು ಇದು ಮಾಡ್ತಾರಲ್ಲ, ಅದಂತೂ ತುಂಬಾ ಸೇವೆ ಮಾಡಿದ್ದೀನಿ ನಮ್ಮ ಅವ್ರಿಗೆ. ನಾನು ನಾನ್ ವೆಜ್ ತಿನ್ನಲ್ಲ, ಆದ್ರೂ ಅದನ್ನು ಪಾರಿವಾಳ ಕಟ್ ಮಾಡಿ ಅದನ್ನು ಬ್ಲಡ್ ಎಲ್ಲ ಮೈಗೆಲ್ಲ ಹಚ್ಚಿ ಮಾಡಿ ಅದನ್ನು ನಾಟಿ ಔಷಧಿ ಇದ್ರ ಹತ್ರ ಚನ್ನಪಟ್ಟಣ ಹತ್ರ ಅದೆಲ್ಲ ಮಾಡಿ ಅವಾಗ ಮಾಡಿದಾಗ ತುಂಬ ಚೆನ್ನಾಗಿದ್ರು. ಆಮೇಲೆ ಇದಕ್ಕಿದ್ದಂಗೆ ಸಡನ್ನಾಗಿ ತಿರ್ಗಾ ಮತ್ತೆ ಈ ಥರ ನವಂಬರ್ ಡಿಸೆಂಬರ್ ಬಂದು ಚಳಿ ಜಾಸ್ತಿ ಇತ್ತು, ಅವ್ರಿಗೆ ಸಡನ್ ಡೆತ್ ಆದರು. ಅದು ಚಿಕ್ಕಣ್ಣವ್ರಿಗೆ ಹೊಡ್ತಾ, ಯಾಕೆಂದ್ರೆ ಅಪ್ಪನ ಅವಾಗ ಡ್ರಾಮಾಗೆ ಹೋಗಿದ್ರು ಅವರು, ಅರವಿಂದ್ ಟ್ರೂಪ್ಗೆ ಡ್ರಾಮಾದಲ್ಲಿದ್ದರು, ಶಂಕನಾದ ಅರವಿಂದ್ ಹತ್ರ. ಆಮೇಲೆ ತಿರ್ಗಾ ಮತ್ತೆ ಫೋನ್ ಮಾಡಿ ಹೇಳಿ ಕರೆಸಿ ಅವಾಗ ಇದು ಮಾಡಿದ್ದು. ಡಿಸೆಂಬರ್ 25 ತೀರ್ಕೊಂಡಿದ್ದು ನಮ್ಮ ಮಾವ. ಕ್ರಿಸ್ಮಸ್ ಸೇಮ್ ಕ್ರಿಸ್ಮಸ್ ಮೊನ್ನೆ ಕೂಡ ನೆನ್ಕೊಂಡೆ ನಾನು ನಮ್ಮ ಮಾವನಿಗೆ. ಎಸ್ ಮ್ಯಾಮ್. ಅಂದರೆ ಚಿಕ್ಕಣ್ಣವರು ಈ ಆಗ್ರೋನಲ್ಲಿ ಕೆಲಸ ಮಾಡ್ಕೊಂಡೇನೆ ಸಿನಿಮಾ ಆಕ್ಟಿಂಗ್ ಮಾಡ್ತಾ ಇದ್ರ? ಹೌದೌದು. ಅದು ತೊಂದರೆ ಆಗ್ತಿರಲಿಲ್ಲ? ತೊಂದರೆ ಆಗ್ತಿತ್ತು, ಅದೇ ಸಿನಿಮಾ ಹುಚ್ಚಲ್ವ ಜಾಸ್ತಿ ಇವ್ರಿಗೆ. ಹಂಗಾಗಿ ಏನು ಮಾಡೋರು, ಕೆಲವೊಂದು ಪರ್ಮಿಷನ್ ತೊಗೊಳೋರು, ಕೆಲವೊಂದು ಈ ಥರ ಹಿಂಗೈತೆ ಅಂತ ಹೇಳೋರು. ಹಿಂಗೆ ಪರ್ಮಿಷನ್ ಇದ್ದಾಗ ಆಫೀಸಲ್ಲೂ ಹಿಂಗೆ ಶೂಟಿಂಗ್ ಅಂತ ಹೋಗ್ಬಿಡ್ತಾರೆ, ಕೆಲಸ ಮಾಡಲ್ಲ, ಹಂಗೆ ಅಂತ ಇಲ್ಲ ಇದು ಮಾಡೋರಲ್ಲ, ವಿರೋಧ ಮಾಡೋರಲ್ವ. ಅವಾಗೇನು ಮಾಡೋರು, ನಾನೆಲ್ಲೋ ಅವರು ವೆಲ್ಡಿಂಗ್ ಮಾಡ್ತಾಯಿದ್ರು ಆಫೀಸಲ್ಲಿ, ವೆಲ್ಡಿಂಗ್ ಕೆಲಸದಲ್ಲಿ ಕೆಲವೊಂದು ಟ್ರಿಪ್ ಹೊರಗಡೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಚಾರ್ಜ್ ಶೀಟ್ ಹಾಕ್ಸ್ಕೊಂಡು ಹೊರಗಡೆ ಹೊರಟೋಗ್ಬಿಡೋರು. ಹೋದಾಗ ಅವಾಗ ಶೂಟಿಂಗ್ಗಳು ಮುಗಿಸ್ಕೊಂಡು ಬರೋರು. ಹಂಗಾಗಿ ತಿರ್ಗಿ ಏನೋ ಅವರು ತುಂಬ ರಾಘವೇಂದ್ರ ಭಕ್ತರು. ಅವಾಗ ನಾನು ಅವರು ತುಂಬ ರಾಘವೇಂದ್ರನ ತುಂಬ ಇಷ್ಟಪಡ್ತಿದ್ವು. 2 ಕಡೆ ಶೂಟಿಂಗ್ ಬಂದ್ಬಿಡೋದು. 2 ಕಡೆ ಶೂಟಿಂಗ್ ಬಂದಾಗ ಏನು ಹೇಳೋದು, ರಾಘವೇಂದ್ರ ನೀನೇ ಕಾಪಾಡ್ಬೇಕಣಪ್ಪ, ನೀನು ಕೊಟ್ಟಿದ್ದೀಯಾ ಅನ್ನನ ಮಾಡಿದೆ ಅಂದ್ ಅದು ಯಾವ್ದಾದ್ರು ಒಂದು ಸ್ಕಿಟ್ ಆಗೋದು, ಒಂದು ಇದು ಮಾಡ್ಕೊಳ್ಳೋರು. ಆಫೀಸಲ್ಲೂ ಅಷ್ಟೇ, ಏನಾರು ಒಂದು ಇದು ಬಂದರೆ ಏನಾಯ್ತಾರೆ, ಯಾರಿಗೂ ಸುಳ್ಳು ಹೇಳಿ ಏನೇನೋ ಮಾಡಿ ಏನೋ ಒಂದು ಮ್ಯಾನೇಜ್ ಮಾಡೋರು. ಅವ್ರ ಆಫೀಸರಲ್ಲೇ ಯೂನಿಯನ್ ಲೀಡ್ರ್ ಇದ್ದರು. ಆ ಯೂನಿಯನ್ ಲೀಡ್ರ್ ಇದ್ದಾಗ ಅವ್ರಿಗೆಲ್ಲ ಹೇಳೋರು, ಈ ಥರ ಹಿಂಗಾಗಿದೆ ಅಂತ, ಹಿಂಗೆ ಹೋಗ್ತೀನಿ ಅಂತ. ಅವು ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋರು. ಅಲ್ಲೂ ಸ್ವಲ್ಪ ಸುಮಾರು ಕಿರಿಕಿರಿ ಮಾಡೋರು, ಶೂಟಿಂಗ್ ಹೊರಟೋಗ್ಬಿಡ್ತಾನೆ, ಕೆಲಸ ಸರಿಯಾಗಿ ಮಾಡಲ್ಲ, ಹಂಗೆ ಅಂತ ಕೆಲವೊಂದು ಮಾಡೋರು, ಮ್ಯಾನೇಜ್ ಮಾಡೋರು ಮಾತ್ರ ಎಲ್ಲರೂ ಅನ್ನೋದು. ನಿಮಗೆ ನಿಮ್ಮ ಯಜಮಾನರು ಒಬ್ರು ಕಲಾವಿದರು ಅನ್ನೋದು ಎಷ್ಟು ಹೆಮ್ಮೆ ಇತ್ತಮ್ಮ? ನನಗೆ ಖುಷಿ ಇತ್ತು. ಎಲ್ಲರೂ ಎಲ್ಲನೋ ಹೊರಗಡೆ ಹೋದಾಗ ಅಲ್ಲೋದಾಗ ಚಿಕ್ಕಣ್ಣವರು ಚಿಕ್ಕಣ್ಣವ್ರಲ್ವ, ಚಿಕ್ಕಣ್ಣವ್ರು ಇವರು ಆಗ್ರೋ ಚಿಕ್ಕಣ್ಣವ್ರು ಇವ್ರು ಪೀಪಲ್ ಮಾಡಿದ್ದಾರೆ. ಜಾಸ್ತಿ ಇನ್ಸ್ಪೆಕ್ಟರ್ ಪಾತ್ರ ಜಾಸ್ತಿ ಮಾಡ್ತಿರಲ್ಲ, ಹೈಟ್ ಜಾಸ್ತಿ ಅವ್ರಿಗೆ ಜನಗಳ ಕಣ್ಣಿಗೆ ಕಾಣಿಸ್ಕೊಳ್ಳೋದು. ಹಾಗಾಗಿ ಇದು ಮಾಡೋರು. ಅವಾಗ ನಮ್ಗೆ ಒಂಥರ ಖುಷಿ ಇತ್ತು, ನಾವು ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಂತಂದರೆ ಒಂದು ಇದಿರ್ತಿತ್ತು.
ಅವಾಗೊಂದು ನಮಗೂ ಒಂಥರ ಖುಷಿ ಇರ್ತಿತ್ತು. ನಮ್ಮ ನೆಂಟರು ಇಷ್ಟರು ಮತ್ತು ನಮ್ಮ ಬಂಧು ಬಳಗದವ್ರು ಎಲ್ಲರೂ ಫಿಲ್ಮ್ ಆಕ್ಟ್ರು, ಅವ್ರ ಮನೆಯವರು, ಚಿಕ್ಕಣ್ಣವ್ರ ಮಿಸ್ಸಸ್ ಇವರು ನಮ್ಮ ಕಮಲಮ್ಮನ ಅವ್ರು ಕೊಟ್ಟಿದ್ದೀವಿ ಅನ್ನೋದು ಅವ್ರಿಗೊಂದು ಅಷ್ಟೇ ದೊಡ್ಡ ಖುಷಿ ಇರ್ತಿತ್ತು. ನಿಮಗೆ ಅಂದರೆ ತುಂಬ 200 ಸಿನಿಮಾಗಳು ಮಾಡಿದ್ದಾರೆ, 250 ಮೇಲೇನೆ ಇದೆ. ನಿಮಗೆ ತುಂಬ ಕೆಲವೊಂದು ಸಿನಿಮಾಗಳು ಪಟ್ಟಂತ ಜ್ಞಾಪಕ ಬರೋದು, ಇಷ್ಟ ಆಗೋದು ಯಾವುದು ಚಿಕ್ಕಣ್ಣ? ಕೆಲವೊಂದು ಫಿಲಮ್ಗಳು ರಾಜ್ಕುಮಾರ್ ಪಿಕ್ಚರ್ ಜಾಸ್ತಿ, ಧ್ರುವತಾರೆ ಇಷ್ಟ ಆಯಿತು, ಮತ್ತು ಜೀವನ ಚೈತ್ರ ಇಷ್ಟ ಇದೆ, ಮತ್ತು ಶಾಂತಿನಿವಾಸ ವಿಷ್ಣುವರ್ಧನ್ದು ಹೃದಯ ಹಾಡಿತು, ಹೃದಯ ಗೀತೆ, ಇವೆಲ್ಲ ತುಂಬ ಚೆನ್ನಾಗಿದ್ದಾವೆ. ಅದರಲ್ಲೆಲ್ಲ ಶಾಂತಿನಿವಾಸ ನಮ್ಮ ಅನಂತ್ನಾಗ್ ಅವ್ರ ಪಿಕ್ಚರು. ಅನಂತ್ನಾಗ್ದು. ಒಬ್ಬ ಕಲಾವಿದನಾಗಿ ಚಿಕ್ಕಣ್ಣವ್ರನ್ನ ನಾವು ತೆರೆ ಮೇಲೆ ಒಬ್ಬ ಕಾಮಿಡಿ ಪಾತ್ರದಲ್ಲಿ ನೋಡಿದೀವಿ, ಖಳನಾಯಕನ ಪಾತ್ರದಲ್ಲಿ ನೋಡಿದೀವಿ, ಪೊಲೀಸ್ ಅಧಿಕಾರಿಯಾಗಿ ನೋಡಿದೀವಿ, ಬೇರೆ ಬೇರೆ ಪಾತ್ರಗಳಲ್ಲಿ ನೋಡಿದೀವಿ. ಮನೆಯಲ್ಲಿ ಚಿಕ್ಕಣ್ಣವ್ರು ಹೇಗಿರೋರು? ಮನೇಲಿ ಸಾಫ್ಟ್, ತುಂಬ ಸಾಫ್ಟ್ ಅವರು. ಸಾಫ್ಟು, ಏನಕ್ಕೂ ಗಲಾಟೆ ಇದು ಮಾಡ್ತಿರಲಿಲ್ಲ. ಏನಾದರೂ ಕೋಪ ಮಾಡ್ಕೊಂಡ್ರೆ ಬದುಕೋದು 2 ದಿವಸದ ಜೀವನದಲ್ಲಿ ಏನಕ್ಕೆ ಕೋಪ ಮಾಡ್ಕೊತೀಯ ನೀನು? ಕೋಪ ಬರ್ತಿರ್ಲಿಲ್ಲ ಅವ್ರಿಗೆ, ಸಾಮಾನ್ಯ ಕೋಪ ಬರ್ತಿರ್ಲಿಲ್ಲ, ಬೇಜಾರು ಮಾಡ್ಕೊತಿರ್ಲಿಲ್ಲ. ಒಂದು ಚಿಕ್ಕ ಮಕ್ಕಳನ್ನು ಕೂಡ ಕುಂಡ್ರಿಸಿ ಮಾತಾಡೋಂಥ ಅವ್ರಿಗೆ ಅಷ್ಟು ಬೇರೆಯವ್ರು ಕಂಡ್ರೆ ಅಷ್ಟೇ ದೊಡ್ಡ ಗೌರವ. ಬಡವರು, ಶ್ರೀಮಂತರು, ದೊಡ್ಡವರು, ಚಿಕ್ಕವರು ಅಂತ ಅನ್ನಂಗಿಲ್ಲ. ಎಲ್ಲರ ಹತ್ರನೂ ಪ್ರೀತಿಯಿಂದ ಇದ್ರು, ಪ್ರೀತಿ ಉಳಿಸ್ಕೊತಿದ್ರು. ಒಬ್ಬರ ಹತ್ರ ಒಂದು ಕಿರಿಕಿರಿ ಮಾಡ್ಕೊಂಡಿದ್ದಿಲ್ಲ ಅವರು. ಅಷ್ಟು ಸಾಧು ಪ್ರಾಣಿ. ಮಕ್ಕಳು ಅಂದ್ರೆ ನಿಮಗೆ ಚಿಕ್ಕಣ್ಣ ಹಾಗೂ ಕಮಲಮ್ಮ ದಂಪತಿಗಳಿಗೆ ಇಬ್ಬರು ಮಕ್ಕಳು. ಮಗಳು ಮಗಳು ಯಾವಾಗ ಹುಟ್ಟಿದ್ದು? ಮಗಳು 79 ಹುಟ್ಟಿದ್ದವಳು. 79 ಜೂನ್. ಮಗಳ ಹೆಸರು? ಅವಳ ಹೆಸರು ಲೀಲಾವತಿ ಅಂತ ಬಂತು ಅವಳಿಗೆ. ಅವಳಿಗೆ ಲತಾ ಅಂತ ಹೆಸರಿಟ್ವಿ. ಆಮೇಲೆ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಅವ್ರು ಲತಾ ಅನ್ನೋದು ಹಳೆ ಹೆಸರು ಕಡೆ ಬೇಡ, ಇದು ಆಶಾ ಅಂತ ಸೇರಿಸ್ಬಿಡ್ತೀನಿ ಅಂದರು. ಸರಿ ಆಯ್ತಪ್ಪ, ಆಶಾ ಲತಾ ಅಂತ ಕರೆದು. ಇವಾಗೆಲ್ಲ ಅವಳದೆಲ್ಲ ಸಾಮಾನ್ಯ ಅವ್ರ ಮನೆ ಹತ್ರ ಎಲ್ಲರೂ ಆಶಾ ಅಂತನೇದು. ನಾನೊಬ್ಳೆ ನನ್ನ ಮಗಳು ಹುಟ್ಟೆಸರು ಅಂದ್ಬಿಟ್ಟು ಲತಾ ಅಂತ ಕರಿತೀನಿ ಅಷ್ಟೇ. ಮಗಳು ಹುಟ್ಟಿದ ಗಳಿಗೆ ಚಿಕ್ಕಣ್ಣವ್ರಿಗೆ ಎಷ್ಟು ಖುಷಿ? ಅವ್ರಿಗೆ ಖುಷಿ ಇತ್ತು, ಯಾಕೆಂದ್ರೆ ನಮ್ಮ ಅತ್ತೆಯವ್ರಿಗೆ ಹೆಣ್ಮಕ್ಳು ಇರ್ಲಿಲ್ವಲ್ಲ. ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಅಜ್ಜಿ, ನಮ್ಮ ಮೈದಂದಿರು, ನಮಗೆ ಮುದ್ದಿನ ಮಗಳು ಅವಳು. ಮುದ್ದಿನ ಮಗಳು, ಅಷ್ಟೇ ಪ್ರೀತಿಯಿಂದ ಸಾಕಿದ್ವಿ. ನಮ್ಮ ಅತ್ತೆ ಅಂತೂ ತುಂಬ ಪ್ರೀತಿಯಿಂದ ಸಾಕೋರು. ಎತ್ಕೊಂಡ್ರೆ ನೆಲದಲ್ಲಿ ಕೂರಿಸ್ಕೊಂಡ್ಬಿಟ್ರೆ ಅವ್ರನ್ನ ಈ ನರಿಗೆ ಕೆಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ನಿಲ್ಲಿಸ್ಕೊಳ್ಳೋರು ನಮ್ಮ ಅತ್ತೆ. ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ನಮ್ಮ ವಂಶಕ್ಕೆ ಹೆಣ್ಮಕ್ಳಿಲ್ಲ, ಹಂಗಾಗಿ ಹೆಣ್ಮಕ್ಳಂದ್ರೆ ನಮಗೆ ತುಂಬ ಇಷ್ಟ. ಮಗಳು ಹುಟ್ಟಿ ಎಷ್ಟು ವರ್ಷಕ್ಕೆ ಮಗ ಹುಟ್ಟಿದ್ದು? ಅವ್ರು ಹುಟ್ಟಿ 3 ವರ್ಷಕ್ಕೆ ರಾಜೇಶ್ ಹುಟ್ಟಿದ್ದು. ಓಕೆ. ಸೊ ರಾಜೇಶ್ ಅವರು ಹೇಗಿದ್ರು ಅಂದ್ರೆ ತಂದೆ ಮಗ ಎಷ್ಟು ಅಟ್ಯಾಚ್ಡ್ ಆಗಿದ್ರು? ನಾನು ರಾಜೇಶ್ವರ ಹತ್ರ ಅವ್ರ ತಂದೆ ಬಗ್ಗೆ ಕೇಳ್ತೀನಿ, ಮಾತಾಡ್ತಾ. ನಿಮ್ಮ ಮಗಳ ಹತ್ರನು ನೆಕ್ಸ್ಟ್ ಸ್ನೇಹಿತರೆ ಈ ಸರಣಿನಲ್ಲಿ ಇಲ್ಲಿ ತಾಯಿ ಮಗನ ಮಾತಾಡಿಸ್ತೀನಿ, ಅಂದ್ರೆ ಅಮ್ಮ ಅವರು ಇವ್ರ ಮಗ ರಾಜೇಶ್ವರನ ಮಾತಾಡಿಸ್ತೀನಿ. ಇವ್ರದ್ದು ಮುಗಿದ ನಂತರ ಅವರ ಮಗಳು ನಮ್ಮ ಆಶಾ ಮೇಡಮ್ ಅವ್ರನ್ನ ಕೂಡ ಮಾತಾಡಿಸ್ತೀನಿ. ಸೊ ಮಗ ಹುಟ್ಟಿದಾಗ ಅವ್ರಿಗೆ ಫಸ್ಟ್ ಹೆಣ್ಮಗು ಹುಟ್ಟಲ್ವಾ, ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ಲಿ ರಾಜೇಶ್ ಹುಟ್ಟಿದ್ದು ಹೆಣ್ಮಗು. ಆವಾಗಿನ ಕಾಲದಲ್ಲಿ ಇಡೀ ಹೆಬ್ಬಾಳದವರೇ ಜಾಸ್ತಿ ಕೆಲಸ ಮಾಡ್ತಾಯಿತ್ತು, ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ಲಿ ಕೆಲಸ ಮಾಡ್ತಾಯಿದ್ರು. ಆವಾಗಿನ ಕಾಲಕ್ಕೆ ಇವರು ಸ್ಟಾಫೆಲ್ಲ ಸೇರಿ ಒಂದು 300 ಜನ ಇದ್ರೇನು ಅಷ್ಟೇ. 300 ಜನಕ್ಕೂ 3 kg ಲಾಡು ತಂದು ಕೊಟ್ಟರು. ಒಬ್ಬೊಬ್ರಿಗೆ ಒಂದೊಂದು, ಡಾಕ್ಟ್ರುಗಳಿಂದ ಹಿಡಿದು ಸಿಸ್ಟರ್ಗಳಿಂದ ಹಿಡಿದು ಕೆಲಸ ಮಾಡಿದ್ರಿಂದ ಎಲ್ಲ ಚೆನ್ನಾಗಿ ಪರಿಚಯ ಇದ್ದವ್ರೆ. ಅಲ್ಲಿ ಹಾಸ್ಪಿಟ್ಲಲ್ಲಿ ಎಲ್ಲರೂ ಚೆನ್ನಾಗಿ ಪರಿಚಯ ಇದ್ದು. ಎಲ್ಲರೂ ಅಣ್ಣ ಅನ್ನೋರು. ಅಣ್ಣ ಮಗ ಹುಟ್ಟಿದ್ದಾನೆ. ತಕ್ಷಣಕ್ಕೆ ಅಲ್ಲೇ ಹೋಗಿ ಕೆನರಾ ಬ್ಯಾಂಕ್ ಹತ್ರ ಹೋಗಿ 3 kg ಲಾಡು ತೊಗೊಂಬಂದು ಎಲ್ರಿಗೂ ಲಾಡು ಕೊಟ್ಟರು. ಅಷ್ಟು ಖುಷಿ ಅವ್ರಿಗೆ ಮಗ ಹುಟ್ಟಿದ್ದಕ್ಕೆ. ಇನ್ನು ಚಿಕ್ಕಣ್ಣ ಒಬ್ಬ ಯಜಮಾನನಾಗಿ, ನಿಮ್ಮ ಒಬ್ಬ ಪತಿದೇವರಾಗಿ ಹೇಗಿರೋರು? ರಿಟೈರ್ಡ್ ಅಂದ್ರೆ ಹಾಗ್ರೂ ಅದು ಲಾಸ್ಟಲ್ಲಿ ಇದು ಅಂದ್ಬಿಟ್ಟು ಮುಚ್ಚಿಬಿಟ್ರು. ಕಂಪನಿ ಲಾಸ್ ಆಗಿದೆ ಅಂತ ಕೃಷ್ಣ ಅವರ ಸರ್ಕಾರದಲ್ಲಿ ಮುಚ್ಚಿಬಿಟ್ರು. ಅದು ನಡೆಸೋಕ್ಕಾಗಲ್ಲ. ಕೆಲವೊಂದು ಸಂಬಳಗಳು ಕೊಡೋಕ್ಕಾಗಲ್ಲ. ಕೆಲವೊಂದು ತಿಂಗಳು ಸಂಬಳನೇ ಕೊಡ್ತಾ ಇರಲಿಲ್ಲ. ಹಂಗಾಗಿ ಇದು ಮಾಡಿಬಿಟ್ಟು ಅವಾಗ ನಮಗೆ ಸಿನಿಮಾ ಇದ್ದಿದ್ದಕ್ಕೆ ಜೀವನ ನಡೀತು.